ಬೋಟಿಗೆ ಟೈಮ್ ಆಗೋಯ್ತು ಗುರು. ಕರೆಕ್ಟಾಗಿ ಟೈಮು ಅಂದರೆ ಟೈಮು ಥೈಲ್ಯಾಂಡಲ್ಲಿ 1 ಗಂಟೆ ಅಂದರೆ 1 ಗಂಟೆಗೆ ಬರಬೇಕು. 1 ಗಂಟೆ 2 ನಿಮಿಷಕ್ಕೆ ಬಂದರೆ ಬೋಟ್ ಆಲ್ರೆಡಿ ಹೋಗ್ಬಿಟ್ಟಿರ್ತದಲ್ಲಿ. ಫಾರಿನರ್ಸ್ ಎಲ್ಲ ಹೆಂಗೆ ಸಿಕ್ಕಾಬಿಟ್ಟೆ, ಇವ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಟೈಮು? ನೋ ಪ್ರಾಬ್ಲಮ್ ಎಂಜಾಯ್ ಅಮೇರಿಕಾ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಸ್ಪೇನ್ ಓಕೆ. ಫುಲ್ಲು ಪೀಲೆ ಐಲ್ಯಾಂಡಲ್ಲಿ ನೋಡಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಐಲ್ಯಾಂಡ್ಗಳು ಇವೆಲ್ಲ. ಇದು ಐಲ್ಯಾಂಡ್ ಅಂದ ಮಾತ್ರಕ್ಕೆ ಇದ್ರೊಳಗಡೆ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ಬರೀ ಇದು ನೋಡೋಕೆ ಅಷ್ಟೇ ಚಂದ. ನಡ್ಕೊಂಡೋದ್ರೆ ಎಲ್ಲಿ ನಡ್ಕೊಂಡು ಹೋಗ್ತೀರಾ? ದಾರಿ ಇಲ್ಲ, ಏನೂ ಇಲ್ಲ. ಬೇಕಾದ್ರೆ ಬೆಟ್ಟ ಹತ್ಕೊಂಡು ಹೋಗ್ಬೋದು ರೋಪ್ ಕಟ್ಕೊಂಡು. ಗುರು, ಈ ಪೀಲೆ ಲಗೂನು ನೋಡಿ, ಅಲ್ಲಿ ಸಮುದ್ರ ಹಂಗಂಗೆ ಹೋಗ್ತಾ ಇರುತ್ತಲ್ಲ, ಆ ಸಮುದ್ರದ ಕಲರು ಫುಲ್ಲು ಡಾರ್ಕು. ಆ ಸಮುದ್ರದಿಂದ ಸಪ್ರೇಟ್ ಆಗಿರೋಂಥ ಈ ಲಗೂನ್ ಕಲರು ಲೈಟು. ಈ ಲೈಟ್ ನೀರಲ್ಲಿ ಈಜಾಡೋವಂಥ ಸಮಯ. ಟ್ರಾನ್ಸ್ಪರೆಂಟ್ ನೀರೊಳಗಡೆ ಈಜಾಡೋದೇ ಒಂಥರ ಖುಷಿ ಗುರು. ಎಂಜಾಯ್. ಭಯಂಕರವಾಗಿದೆ ಗುರು ಇದಂತೂ. ಬಂಡೆ ಮಧ್ಯ ಏನಿದು ದಟ್ಟ ಅರಣ್ಯ ಗುರು. ನಮ್ಮ ಬೋಟ್ ಅಲ್ಲಿದೆ, ಅಲ್ಲಿ ನಿಂತ್ಕೊಂಡಿದೆ. ಆ ಬೋಟಿಂದ ಹಿಂಗೆ ಸುಮ್ಮನೆ ಕಣ್ಣಾಗ್ತೀನಿ. ಇಲ್ಲಿ ಬಂಡೆಲಿ ಗ್ಯಾಪ್ ಇದೆ, ಫುಲ್ಲು ಬಂಡೆ, ಎಲ್ಲ ಕಡೆ ಕವರ್ ಆಗಿದೆ, ಆದರೆ ಇಲ್ಲಿ ಮಾತ್ರ ಗ್ಯಾಪ್ ಇದೆ ನೋಡಿ. ಆ ಗ್ಯಾಪಿಂದ ಬಂದ್ಬಿಟ್ಟೆ. ಇಷ್ಟೇ ಗ್ಯಾಪ್ ಇರೋದು, ತೀರಾ ಸಣ್ಣ ಗ್ಯಾಪು. ಈ ಸಣ್ಣ ಗ್ಯಾಪ್ ಒಳಗಡೆ ನೋಡಿ, ಓ ಮೈ ಗಾಡ್, ಈ ಥರ ಜಾಗ ಅಂತೂ ನೋಡೇ ಇರಲಿಲ್ಲ ಎಲ್ಲೂ. ಫುಲ್ಲು ಸುಮಾರು ವರ್ಷಗಳಿಂದ ಕಲ್ಲು ನೀರಲ್ಲಿ ನೆಂದು ಏನಾಗ್ಬಿಟ್ಟಿದೆ ನೋಡಿ. ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಈ ಥರ ಜಾಗ ಅಂತೂ ನನ್ನ ಲೈಫಲ್ಲೇ ನೋಡಿರಲಿಲ್ಲ ಗುರು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಕೊನೆಗೂ ನೀವೆಲ್ಲ ಕಾಯ್ತಾ ಇದ್ದಂಥ ಪಿ ಐಲ್ಯಾಂಡಿಗೆ ಬಂದಿದ್ದೀವಿ. ಫಸ್ಟ್ ಒಂದು ಐಲ್ಯಾಂಡ್ಗೆ ಹೋದ್ವಿ, ಆಮೇಲೆ ಸೆಕೆಂಡು ಮಾಯಾಬಿ ಐಲ್ಯಾಂಡ್ಗೆ ಹೋದ್ವಿ. ಈಗ ಪಿ ಐಲ್ಯಾಂಡ್ಗೆ ಈಗ ಬಂದಿರೋದು. ಪಿ ಐಲ್ಯಾಂಡು ಈ ಕಡೆಯಿಂದ ಸೀದಾ 67 ಕಿಲೋಮೀಟ್ರು ಥೈಲ್ಯಾಂಡ್ ಸಿಕ್ಬಿಡುತ್ತೆ. ಮೇನ್ಲ್ಯಾಂಡ್ ಇದು ಥೈಲ್ಯಾಂಡ್ಗೆ ಸೇರ್ಕೊಳ್ಳುತ್ತೆ. ಪಿ ಐಲ್ಯಾಂಡು ಮೇನ್ಲ್ಯಾಂಡ್ ಥೈಲ್ಯಾಂಡ್ ಸಿಗುತ್ತೆ. ಈ ಕಡೆಯಿಂದ ಸ್ವಲ್ಪ ದೂರ ಹೋದರೆ ಕ್ರಾಬಿ ಸಿಗುತ್ತೆ, ಅದು ಕೂಡ ಥೈಲ್ಯಾಂಡ್ಗೆ ಸೇರ್ಕೊಂಡಿರೋದು. ಸೊ ಆ ಕಡೆ ಕ್ರಾಬಿ, ಈ ಕಡೆ ಫುಕೆಟು, ಮಧ್ಯ ಈ ಪಿ ಐಲ್ಯಾಂಡು. ಈ ಐಲ್ಯಾಂಡಲ್ಲಿ ನಾವು ಬರೀ ಟೂರಿಸ್ಟ್ಗಳನ್ನ ಮಾತ್ರ ಅಲ್ಲ, ಈ ಐಲ್ಯಾಂಡ್ನ ಅಸಲಿ ನಿವಾಸಿಗಳು ಅವರು ಇರ್ತಾರೆ, ಅವ್ರನ್ನೂ ಕೂಡ ನಾವಿಲ್ಲಿ ನೋಡ್ಬೋದು.